ಸರಿ, ಕಡೆಯದಾಗಿ ಕಡೆ ಪ್ರಶ್ನೆ, ಮುಂದಿನ ಪೀಳಿಗೆಗೆ ನಿನ್ನ ಸಂದೇಶ, ನಿನ್ನ ಅನುಭವದಿಂದ, ನಿನ್ನ ಜೀವನದಿಂದ ಏನೇನು ತಿಳ್ಕೊಂಡಿದ್ಯಾ, ಅದನ್ನು ಇಟ್ಕೊಂಡು ನಾವು ಹೇಗೆ ಬದುಕಬೇಕು, ಮಕ್ಕಳು, ಮೊಮ್ಮಕ್ಕಳು, ಸೊಸೆಯರು, ನಮ್ಮ ಅಳಿಯಂದರು ಎಲ್ಲ ಹೇಗೆ ಬದುಕಬೇಕು ಅಂತ ಅಂತ ಹೇಳಿ ಒಂದು ಮಾತು ತಿಳಿಸ್ಕೊಡು. ನನ್ನ ಮಾತು ಕೊನೆಯದಾಗಿ ನನ್ನ ಸಂದೇಶ ಏನು ಅಂದರೆ, ಅಪ್ಪ ಹಾಕಿದ ಆಲದ ಮರ ಅಂತ ಅದಕ್ಕೆ ನಂಬಿಕೊಂಡು ಮಾಡಬೇಡಿ. ನಿಮಗೇನು ಈ ಗಾದೆಯನ್ನು ನಮ್ಮ ಮನೆಯವ್ರು ಹೇಳ್ತಾ ಇದ್ರು, ತುಂಬ ನಮ್ಮ ಮನೆಯವರು. ನಿಮಗೆ ಅನಿಸಿದ್ದನ್ನು ಧೈರ್ಯವಾಗಿ ಮಾಡಿ, ಕಷ್ಟನೋ ಸುಖನೋ ಅದು ನೀವು ಆರಿಸ್ಕೊಂಡ ದಾರಿ ಆಗುತ್ತೆ. ತಂದೆ ತಾಯಿಗಳು ಹೇಳಿಬಿಟ್ರು ಅಂತ ಅದಕ್ಕೆ ಸೇರಿಕೊಂಡು ನೀವು ಇಷ್ಟವಿಲ್ಲದೆ ಯಾವುದೋ ಮಾಡೋದು, ಯಾವುದೋ ಕೆಲಸ ಮಾಡಿದ್ರೆ ಅದು ಚೆನ್ನಾಗೂ ಆಗಲ್ಲ. ಅನಿಸೋದನ್ನು ಧೈರ್ಯವಾಗಿ ಮಾಡಿ, ತಿಳಿದವರು ಸಪೋರ್ಟ್ ತಗೊಂಡು, ತಿಳಿದವ್ರ ಹತ್ರ ಅದನ್ನು ಕೇಳಿ ತಿಳ್ಕೊಂಡು ಆಮೇಲೆ ಮುಂದಕ್ಕೆ ಜೀವನನ ನಡೆಸ್ಕೊಂಡು ಹೋಗಿ ಸಂತೋಷವಾಗಿರಿ. ಎಲ್ಲ ಒಬ್ಬರಿಗೊಬ್ಬರು ಎಲ್ಲ ಈಗಿನ ಇದರಲ್ಲಿ ಹೇಳಲೇಬೇಕಾಗಿಲ್ಲ. ಎಲ್ಲರಿಗೂ ಒಂದು ಸಂತೋಷವಾಗಿ ಮಾತುಕತೆ ಆಡಿಕೊಂಡು ಹೊಂದ್ಕೊಂಡು ಹೋಗುವುದೇ ಈಗ ಕೂಡು ಕುಟುಂಬ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅನಿಸೋದನ್ನು ಮಾಡಿ, ನೀವು ಒಂದೇ ಇದಕ್ಕೆ ಹಿಡ್ಕೋಬೇಡಿ ಅಂತ ನಾನು ಹೇಳೋದು ಅಷ್ಟೇ. ಸರಿ, ನಮ್ಮೆಲ್ಲರನ್ನೂ ಕಾಪಾಡುವನು ಆ ಭಗವಂತ. ಶರವಣ ಭವ ಷಣ್ಮುಗನೇ ಸ್ವಾಮಿ, ಶರವಣ ಭವ ಷಣ್ಮುಗನೇ ಸ್ವಾಮಿ, ಶರಣಾಗತ ರಕ್ಷಕನೇ ಸ್ವಾಮಿ, ಶರವಣ ಭವ. ನಮಸ್ಕಾರ, ಥ್ಯಾಂಕ್ಸ್ ಅಮ್ಮ.